Good evening, one and all. We have come to another learning through entertainment session. So today is 11th September. Next week, 15th September, we have Engineers Day. Everyone knows that is an Engineers Day, but Engineers Day is celebrated on the birthday of Sir M. Vishweshwaraya. Sir M. Vishweshwaraya is a great achiever. ಸರ್ ಎಂ ವಿ ಇರ್ಲಿಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದೆಲ್ಲ ಅಣೆಕಟ್ಟೆಗಳು ಕಟ್ಲಿಕ್ಕೆ ಆಗ್ತಿತ್ತಾ ಗೊತ್ತಿಲ್ಲ. ಆದಷ್ಟು ಮಟ್ಟಿಗೆ ಅವರು ಬಹಳಷ್ಟು ಎಲ್ಲಾ ಕಡೆಗೂ ಉಪಯುಕ್ತವಾದ ಕೆಲಸಗಳನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ನಮ್ ಕಣ್ಣಿಗೆ ಕಾಣುತ್ತೆ. ಆದ್ರೆ ಅವರ ಹಿನ್ನೆಲೆ ಜೀವನ ತುಂಬಾ ಕಷ್ಟಕರವಾಗಿತ್ತು. ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಅವರು ಬಹಳಷ್ಟು ಸಾಧನೆ ಮಾಡಿ ನಮ್ ದೇಶಕ್ಕೋಸ್ಕರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರ ಜೀವನ ನಮ್ಗೆ ಯಾವತ್ತಿಗೂ ಕೂಡ ಪ್ರೇರಣೆಯಾಗಿ ನಿಲ್ಲುತ್ತೆ. ಸರ್ ಎಂ ವಿ ಆನ್ ಇನ್ಸ್ಪಿರೇಷನ್ ಟು ದ ಯೂತ್, ನಾಟ್ ಓನ್ಲಿ ಟು ದ ಯೂತ್, ಫಾರ್ ಎವ್ರಿ ಒನ್. ಸೊ ಹಾಗಾಗಿ ಸರ್ ಎಂ ವಿ ಬಗ್ಗೆ ವಿಶೇಷವಾಗಿ ವಿಶ್ಲೇಷಣೆ ಮಾಡೋದಕ್ಕೆ, ಅವರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ ಜೊತೆಗೆ ಒಬ್ಬ ಯಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ ಜೊತೆಲಿದ್ದಾರೆ. ಅವರ ಪರಿಚಯ ಮಾಡ್ಕೊಡ್ತೇನೆ. ಶ್ರೀಯುತ ಸತೀಶ್ ಬಸವರಾಜ್ ಚನಗೊಂಡ್ ಅವರು ನಮ್ ಜೊತೆಗೆ ಇದ್ದಾರೆ. ಸೊ ಶ್ರೀಯುತ ಬಸವರಾಜ್ ಚನಗೊಂಡ್ ಅವರು BE ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮುಗಿಸಿ ಒಂದಷ್ಟು ದಿನಗಳ ಕಾಲ ಟೀಚರ್ ಆಗಿ ಕೆಲಸ ಮಾಡಿದ್ರು. ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರು. ಆದ್ರೂ ಕೂಡ ಅವರಿಗೆ MBA ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರೋದ್ರಿಂದ MBA ಪದವಿಯನ್ನ ಪಡ್ಕೊಂಡು ನಂತರ ಟೀಚಿಂಗ್ ಪ್ರೊಫೆಷನ್ ಮಾಡ್ತಾ MTech ಪದವಿಯನ್ನು ಕೂಡ ಮುಗಿಸ್ಕೊಂಡ್ರು. ನಂತರ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮಾಡ್ತಾ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಿದ್ದಾರೆ. ಹಾಗೇನೆ ಸೋಷಿಯಲ್ ವಿಚಾರಗಳಲ್ಲೂ ಕೂಡ ಹಿ ಇಸ್ ಆಲ್ವೇಸ್ ಇನ್ ಫ್ರಂಟ್. ಮತ್ತೆ ಅವರು ಹೈಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ ಯಾವಾಗ್ಲೂ ಕೂಡ ಟಾಪರ್ ಆಗಿದ್ದಾರೆ. 1 to 10th ಹಿ ವಾಸ್ ಟಾಪರ್ ಇನ್ ಆಲ್ ದ ಕ್ಲಾಸಸ್. 10th ಗೆನೆ ಅವ್ರ ಕಾಲೇಜ್ಗೆನೆ, ಸ್ಕೂಲ್ಗೆನೆ ಫಸ್ಟ್ ಬಂದಿದ್ರು. ಸೊ ಇವರು ಮಕ್ಕಳಿಗೆ ಇವಾಗ್ಲೂ ಕೂಡ ಎಮೋಷನಲಿ ಅಂಡ್ ಫಿನಾನ್ಷಿಯಲಿ ಹಿಲ್ ಬಿ ಸಪೋರ್ಟಿಂಗ್ ಅಂಡ್ ಆಲ್ಸೋ ಹಿ ವಿಲ್ ಬಿ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್. ಕಾಲೇಜಿಗೆ ಬಂದಾಗ ಸಾಕಷ್ಟು ಸಮಸ್ಯೆಗಳು ಮಕ್ಕಳಲ್ಲಿ ಇರುತ್ತೆ. ಟೀಚರ್ಸ್ ಆಗಿ ಒಂದು ನಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ಅವರ ವಿಚಾರಗಳನ್ನ ತಿಳ್ಕೊಂಡು ಎಲ್ಲಿ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಅನೇಕ ವಿಚಾರಗಳನ್ನ ಮಾಡುವ ಪ್ರಯತ್ನವನ್ನ ಸತೀಶ್ ಅವರು ಮಾಡ್ತಿದ್ದಾರೆ. ಅವರು ಒಂದು ಥೀಮ್ ಅನ್ನ ಇಟ್ಕೊಂಡಿದ್ದಾರೆ. ಅವರು ಒಂದು ಮೋಟೋನ ಇಲ್ಲಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಅದೇನಂದ್ರೆ ದ ವಿಷನ್ ಫಾರ್ ದ ಸೊಸೈಟಿ. I'll read in his own words. Every child should become a good citizen of the country by knowing rights and responsibilities. ಸುಮ್ನೆ ಅಂತಲ್ಲ, ಎಲ್ರೂ ಕೂಡ ತಿಳ್ಕೊಂಡ್ಬಿಟ್ಟು ನಾವು ಒಳ್ಳೆ ಸಿಟಿಜನ್ ಆಗ್ಬೇಕು ಅಂತ ಅನ್ನೋದು. By knowing rights and responsibilities, which is possible only through proper education and guidance of the good teachers. ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗ್ಬೇಕು. ಆ ಸಮಾಜ ನಿರ್ಮಾಣ ಆದಾಗ ಪೀಸ್ ಅಂಡ್ ಪ್ರಾಸ್ಪರಿಟಿ ಆಫ್ ದ ನೇಷನ್ ವಿಲ್ ಬಿ ಸಕ್ಸೀಡೆಡ್. ನಮ್ಮ ದೇಶದ ಶಾಂತಿ ಮತ್ತು ಸಮೃದ್ಧತೆಯನ್ನ ಏನಾಯ್ತು ನೋಡು ಸರ್ವೇಶ್, ಓಕೆ, ಶಾಂತಿ ಮತ್ತು ಸಮೃದ್ಧತೆಯನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಐ ಹಾರ್ಟ್ಲಿ ವೆಲ್ಕಮ್ ಸತೀಶ್ ಚನಗೊಂಡ್ ಸರ್ ಫಾರ್ ದ ಸೆಷನ್. ವೆಲ್ಕಮ್ ಸರ್ ಆನ್ ಬಿಹಾಫ್ ಆಫ್ ಸುರ್ಬಿ ಟ್ರಸ್ಟ್ ಅಂಡ್ ಆಲ್ ಆರ್ ಸುರ್ಬಿ ಚಿಲ್ಡ್ರನ್. And also I welcome all the volunteers, all the children, all the caretakers for the session. Now it's a time for the prayer. Vedika and team from Surabhi Tirtha Ashrama. Over to Vedika and team. Jai 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 Gananayaka, Jai Jai Vighna Vinashaka, Jai Shubha Mangaladayaka, Vidya Buddhi Pradayaka, Gajavadana Gauri Nandana, Gajavadana Gauri Nandana, Gangadhara Shiva Shambho Nandana, Gangadhara Shiva
शम्भो नन्द जय 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 गणनायक जय जय विघ्न विनाशक जय शुभ मंगलदायक विद्या बुद्धि प्रदायक. Thank you, children. Thank you. Thank you, ma'am. Now over to Satish Chanagond sir. You are on mute, sir. ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನನ್ನ ಧ್ವನಿ ಕೇಳ್ತಾ ಇದೆ ಚೆನ್ನಾಗಿ? Yes, sir. ಓಕೆ, ಥ್ಯಾಂಕ್ ಯು. ಹಾಗಾದರೆ ಶುರು ಮಾಡೋಣವಾ? Yes, sir. ಓಕೆ ಮಕ್ಕಳೇ, ನಾವು ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಬೋದಾ ಯಾರಾದರೂ? ಮಾತಾಡಿ ಮಕ್ಕಳ. ವೆರಿ ಗುಡ್, ವೆರಿ ಗುಡ್. ಸರ್, ಎಂ ವಿ ಅಂದ್ರೆ ಏನು ಗೊತ್ತಾ ನಿಮಗೆ? ಈ ಬರೋ ಸೆಪ್ಟೆಂಬರ್ 15ನೇ ತಾರೀಕು ಅವರ ಜನ್ಮ ದಿನಾಚರಣೆ ಇದೆ. ಎಷ್ಟನೇ ಜನ್ಮ ದಿನಾಚರಣೆ? 161ನೇ ಜನ್ಮ ದಿನಾಚರಣೆ. ಸೊ ಅವರ ನೆನಪಿಗೋಸ್ಕರ ಇನ್ನೇನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಅವರ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರ ನಿಮಿತ್ತ ನಾನು ಇವತ್ತು ಸರ್ ಎಂ ವಿ ಅಂದರೆ ವಿಶ್ವೇಶ್ವರಯ್ಯನವರ ಬಗ್ಗೆ ಸ್ವಲ್ಪ ಮಾತನಾಡಲು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಂಕುತಿಮ್ಮನ ಕಗ್ಗ ನೆನಪಿಗೆ ಬರುತ್ತೆ. ಅದೇನಂದ್ರೆ, ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ. ಇನ್ನೊಂದ್ಸಲ ಹೇಳ್ತೀನಿ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ. ಮಂಕುತಿಮ್ಮ ನಿಮಗೆ ಗೊತ್ತ ಇರಲೇಬೇಕು. DBG ಅಂತೀವಿ ಅವರಿಗೆ, DB ಗುಡ್ಡಪ್ಪನವರು, ಕಾವ್ಯನಾಮ ಮಂಕುತಿಮ್ಮ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು. ಅಕ್ಕಿಯಿಂದ ನಾವು ಅನ್ನ ಮಾಡಬಹುದು ಅಂತ ಯಾರು ಫಸ್ಟ್ ಕಂಡುಹಿಡಿದ್ರು? ಎನಿ ಸೈಂಟಿಸ್ಟ್ ನೇಮ್ ಅಥವಾ ವಿಜ್ಞಾನಿಗಳ ಹೆಸರು ಇದೆನಾ? ನಮ್ಗೆ ಗೊತ್ತಿಲ್ಲ. ಹಾಗೆ ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಮೊಟ್ಟ ಮೊದಲ ಬರಹವನ್ನು ಯಾರು ಕಂಡುಹಿಡಿದ್ರು? ಗೊತ್ತಿಲ್ಲ. ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ. ಇದನ್ನೆಲ್ಲ ನಾವು ಲೆಕ್ಕನೇ ಇಟ್ಟಿಲ್ಲ. ಅಕ್ಕಿಯಿಂದ ಅನ್ನ ಮಾಡಿದವರಲ್ಲಿ ಫಸ್ಟ್ ಯಾರು? ಬರವಣಿಗೆಯನ್ನು ಕಂಡುಹಿಡಿದವರು ಫಸ್ಟ್ ಯಾರು? ಇದನ್ನೆಲ್ಲ ನಾವು ಲೆಕ್ಕ ಇಲ್ಲ. ಬಟ್ ಅದು ಲೆಕ್ಕ ಇಲ್ಲದೆ ಬಂದೇ ಇಲ್ಲ. ದಕ್ಕುವುದೇ ಜಸ ನಿನಗೆ, ದಕ್ಕುವುದೇ ಜಸ. ಜಸ ಅಂದ್ರೆ ಸೇವೆ. ಎಲೆ ಮಾನವ, ನಿನಗೆ ಏನಾದರೂ ಸೇವೆ ಮಾಡಬೇಕಂತ ಅನಿಸ್ತಾ ಇದೆನಾ ಅಂತ ಮಂಕುತಿಮ್ಮ ಅವ್ರು ತಮ್ಮ ಒಂದು ಕಗ್ಗದಲ್ಲಿ ಹೇಳ್ತಾರೆ ಇವಾಗ. ಸೊ DBG ಅವರ ಈ ಕಗ್ಗವನ್ನು ಮನನ ಮಾಡಿದರೆ ನಮ್ಮ ಮೇಲೆ ನಮಗೆ ಸ್ವಲ್ಪ ಬೇಸರ ಅಥವಾ ಅಸಹ್ಯ ಉಂಟಾಗ್ತದೆ. ನಾವು ಇಂದು ಪಡೆದಿರುವಷ್ಟು ಸೌಲಭ್ಯ, ಸೌಕರ್ಯ, ಶಿಕ್ಷಣ, ಪರಿಣಿತಿ, ಅಭಿವೃದ್ಧಿ ನಮ್ಮ ಹಿಂದಿನ ತಲೆಮಾರಿನವರು ಪಡೆದುಕೊಂಡಿರಲಿಲ್ಲ. ಅನ್ನಿಸ್ತದ ನಿಮಗೆ? ನಾವು ಇವಾಗ ಎಷ್ಟೊಂದು ಪರಿಣಿತಿ, ಅಭಿವೃದ್ಧಿಯನ್ನು ಎಲ್ಲ ಹೊಂದಿದೆವು. ಬಟ್ ಏನೇ ಆದರೂ ನಾವು ಹಿಂದಿನವ್ರಿಗಿಂತ ಜಾಸ್ತಿನೇ ಅಥವಾ ಹೆಚ್ಚಾಗಿಯೇ ಫೆಸಿಲಿಟೀಸ್ ಅಥವಾ ಸೌಕರ್ಯವನ್ನು ಪಡಿತಾ ಇದ್ದೇವೆ. ಒಂದು 100 ವರ್ಷಗಳ ಹಿಂದೆ TV, ಮೊಬೈಲ್ ಇದ್ದುನಾ? ಬೇಡ, ಒಂದು 30 ವರ್ಷದಿಂದ ಮೊಬೈಲ್ ಇತ್ತ. ಬಟ್ ನೀವೆಲ್ಲ ಈಗ ಮೊಬೈಲ್ ಸೌಲಭ್ಯ ಹೊಂದಿದ್ದೀರಿ. 20 ವರ್ಷ, 25, 30 ವರ್ಷದ ಹಿಂದ್ಗಡೆ ಇಂಟರ್ನೆಟ್ ಇತ್ತ? ಇಲ್ಲ. ಈಗ ಇದನ್ನೇ ತಗೊಳ್ಳಿ ನೀವು, ಆನ್ಲೈನಲ್ಲಿ ನಾನು ನೋಡ್ತಾ ಇದ್ದೀರಿ. ಇದು ಒಂದು 20-25 ವರ್ಷದ ಹಿಂದ್ಗಡೆ ಇಷ್ಟೊಂದು ಸೌಲಭ್ಯ ಇರಲಿಲ್ಲ.
ಅಂದ್ರೆ ನಾವು ಜಗತ್ತಿನಲ್ಲಿ ಅಭಿವೃದ್ಧಿ ಹೇಗೆ ಸಾಧಿಸ್ತಾ ಇದ್ದೇವೆ ಹಾಗೆ ಹಿಂದಿನ ಲೆಕ್ಕವನ್ನು ಮರಿತಾ ಇದ್ದೇವೆ ಅಂತ ಒಂದು ಡಿ ವಿ ಜಿ ಅವರ ಒಂದು ನೋಟ. ಸೊ ಹಿಂದಿನ ತಲೆಮಾರಿನವರು ಇಷ್ಟೊಂದು ಸೌಲಭ್ಯ ಪಡೆದುಕೊಂಡಿರಲಿಲ್ಲ. ಇಷ್ಟೆಲ್ಲ ಉನ್ನತಿ, ಸುವ್ಯವಸ್ಥೆ, ಅಭಿವೃದ್ಧಿಯ ಹಿಂದೆ ಅನೇಕರ ತ್ಯಾಗ, ಬಲಿದಾನ, ಕಾಳಜಿ, ಶ್ರಮ ಬಹಳ ಇದೆ. ಇಂದು ಅದನ್ನೆಲ್ಲ ನಾವು ಅನುಭವಿಸ್ತಾ ಇರ್ಬೇಕಾದ್ರೆ ನಾವು ಅವರ ಋಣ ತೀರಿಸಲೇಬೇಕಲ್ವಾ? ಯಾಕಂದ್ರೆ ನಾವು ಇವಾಗ ಏನಾದರೂ ಪಡೆದಿದ್ರೆ ಅದು ನಮ್ಮಕ್ಕಿಂತ ಹಿಂದಿನವರಿಂದಲೇ ಮಾತ್ರ. ಸೊ ಅವರನ್ನು ಸ್ಮರಿಸಿಕೊಳ್ಳಲೇಬೇಕಾಗುತ್ತೆ, ಅವರಿಗೆ ಒಂದು ನಮನವನ್ನು ಸಲ್ಲಿಸಲೇಬೇಕಾಗುತ್ತದೆ. ಅದೇ ರೀತಿ ಆ ನಿಮಿತ್ತ ಭಾರತ ಕಂಡ ವಿಶ್ವವಿಖ್ಯಾತ ಎಂಜಿನಿಯರ್, ದಕ್ಷ ಆಡಳಿತಾಧಿಕಾರಿ, ನೀರಾವರಿ ಅಣೆಕಟ್ಟುಗಳ ಹರಿಕಾರ, ಸಜ್ಜನ, ಶಿಕ್ಷಣ ತಜ್ಞ, ದೇಶೀಯ ಕೈಗಾರಿಕೆ ಕ್ರಾಂತಿಯ ಹರಿಕಾರ, ಸಮಾಜ ಸುಧಾರಕ ಅಂತ ಇವರಿಗೆಲ್ಲ ನೋಡಿ ಎಷ್ಟೊಂದು ಬಿರುದುಗಳಿವೆ ನಮ್ಮ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರಿಗೆ. ಸೊ ಅವರ 161ನೇ ಜನ್ಮ ದಿನಾಚರಣೆ ಇದೇ ಸೆಪ್ಟೆಂಬರ್ 15ರಂದು ಸಮೀಪಿಸ್ತಾ ಇದೆ. ಅದರ ನಿಮಿತ್ತ ನಾನು ಹೇಳಲು ಬಯಸ್ತಾ ಇದ್ದೇನೆ, ಅವ್ರ ಬಗ್ಗೆ ಹೇಳಲು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಅವರೊಬ್ಬ ಭಾರತೀಯ ಅಂತ ಹೇಳ್ಕೊಳಕ್ಕೆ. ಅವ್ರ ಮಾತಲ್ಲೇ ಹೇಳೋದಾದ್ರೆ ಅವರೊಂದು ಮಾತು ಹೇಳ್ತಿದ್ರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಯಾವುದೇ ಕೆಲಸ ಕೀಳಲ್ಲ, ನಿನ್ನ ಕೆಲಸ ಈ ರಸ್ತೆ ಅಥವಾ ಈ ಭಾಗವನ್ನು ಗುಡಿಸುವುದಾದ್ರೆ ಜಗತ್ತಿನ ಅತ್ಯಂತ ಸ್ವಚ್ಛ ರಸ್ತೆ ಆಗುವಂತೆ ಗುಡಿಸಿ. ಅಂದ್ರೆ ನೀನು ಜಸ್ಟ್ ಒಂದು ರಸ್ತೆ, ರೋಡ್ ಕ್ಲೀನ್ ಮಾಡ್ತಾ ಇದ್ರು, ನೀವು ಅದರಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗಿರ್ಬೇಕಲ್ಲ, ಜಗತ್ತಿನಲ್ಲೇ ಅದು ಕ್ಲೀನೆಸ್ಟ್ ರೋಡ್ ಆಗ್ಬೇಕು. ನೋಡ್ರಿ ಅವ್ರ ಕಮಿಟ್ಮೆಂಟ್ ಹೇಗಿರ್ಬೇಕಂತ ಈ ಮಾತಿನಲ್ಲೇ ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ, ಅದೃಷ್ಟ ಎನ್ನುವುದು ದೇವರ ಕೈಯಲ್ಲಿ ನಿಷ್ಕ್ರಿಯವಾಗಿರುವ ಸಾಧನವಲ್ಲ. ಅದೃಷ್ಟ ಎನ್ನುವುದು ದೇವರ ಕೈಯಲ್ಲಿ ನಿಷ್ಕ್ರಿಯವಾಗಿರುವ ಸಾಧನ ಅಲ್ಲ. ನಮ್ಮ ಡೆಸ್ಟಿನಿ, ನಮ್ಮ ವಿಧಿ ಇವೆಲ್ಲ ಮನುಷ್ಯನ ಕೈಯಲ್ಲಿರುವ ಸಾಧನ ಅಂತ ಹೇಳ್ತಾ ಇದ್ರು. ಸೊ ಎಷ್ಟೋ ಮಂದಿ ಹೇಳ್ತಾರೆ, ಈಗಲಾದ್ರೂ ಹೇಳ್ತಾರೆ, ಎಲ್ಲ ನಮ್ಮ ಹಣಿಬರ, ಎಲ್ಲ ನಮ್ಮ ವಿಧಿ. ಇದು ದೇವರ ಕೈಯಲ್ಲಿ ಇರುವ ನಿಷ್ಕ್ರಿಯ ಸಾಧನ ಅಲ್ಲ, ಇದೆಲ್ಲ ನಮ್ಮ ಕೈಯಲ್ಲೇ ಇರುವುದು ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು. ಅದೃಷ್ಟ ಅಥವಾ ವಿಧಿ ಇವು ದೇವರ ಕೈಯಲ್ಲಿರುವ ನಿಷ್ಕ್ರಿಯ ಸಾಧನವಲ್ಲ. ಅಂದ್ರೆ ಅವ್ರು ಹೇಳ್ತಾರೆ, ದೇವರ ಕೈಯಲ್ಲಿ ಇದ್ರೂ ಕೂಡ ಅದು ನಿಷ್ಕ್ರಿಯ, ಅಂದ್ರೆ ಅದನ್ನೆಲ್ಲ ಸಕ್ರಿಯ ಮಾಡುವುದು ನಮ್ಮ ಕೈಯಲ್ಲಿದೆ. ಸೊ ನಮ್ಮ ಡೆಸ್ಟಿನಿ, ನಮ್ಮ ವಿಧಿ ನಮ್ಮ ಕೈಯಲ್ಲಿದೆ ಅಂತ ಅವರೊಂದು ಮಾತು ಹೇಳ್ತಾರೆ. ನೋಡಿ ಎಂತ ಇನ್ಸ್ಪಿರೇಷನಲ್, ಮೋಟಿವೇಶನಲ್ ಮಾತು. ಬರೀ ಅವರು ಮಾತಾಡಿದ್ರೆ ಸಾಕು, ನಾರ್ಮಲ್ ಆಗಿ ಮಾತಾಡಿದ್ರೆ ಸಾಕು, ಮುತ್ತಿನಂತ ಮಾತು, ಇನ್ಸ್ಪಿರೇಷನಲ್ ಬರುವಂತ ಮಾತು. ಅವರು ಎಷ್ಟು ವರ್ಷ ಬದುಕಿದ್ರು ನಿಮ್ಗೇನಾದ್ರು ಗೊತ್ತಾ ಮಕ್ಕಳೇ? ಅವರು 102 ವರ್ಷ, 1860 ಸೆಪ್ಟೆಂಬರ್ 15ರಂದು ಜನನ ಆಗುತ್ತೆ. ಮರಣ ಆಗಿದ್ದು 1962. 102 ವರ್ಷಗಳ ತುಂಬ ಬದುಕನ್ನು ಕರ್ಮಯೋಗಿಯಂತೆ ಬಾಳಿದರು ನಮ್ಮ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಬದುಕಿಡೀ ನಾಡಿಗೆ ದುಡಿದು ಸೇವೆ ಸಲ್ಲಿಸಿದ ಅವರು ನಮ್ಮ ನೆಲದ ಮೇಲೆ ನಮಗೆ ಹೇಳ್ಕೊಳಕ್ ಹೆಮ್ಮೆ ಅನಿಸುತ್ತೆ ಅವರಿಗೆ, ಅವರನ್ನು ಒಬ್ಬ ಭಾರತೀಯ ಅಂತ. ತಮ್ಮ ಜೀವಿತ ಕಾಲದಲ್ಲಿ ಅವರು ದಂತಕಥೆ ಆದರು. ಲಿಜೆಂಡ್ರಿ ಅಂತ ಕೇಳ್ತಾ ಇರ್ಬೇಕಲ್ಲ, ದಂತಕಥೆ. ಅವರು ಇದ್ದಾಗಲೇ ಒಬ್ಬ ದಂತಕಥೆ ಆದರೂ, ಜಗತ್ ಪ್ರಸಿದ್ಧರಾದರು. ಇಂದು ನಮ್ಮ ಕನ್ನಡದ ನೆಲ ವಿಜ್ಞಾನ ತಂತ್ರಜ್ಞಾನಗಳ ತವರೂರಾಗಿದೆ. ಇದರ ಬುನಾದಿಯಲ್ಲಿ ವಿಶ್ವೇಶ್ವರಯ್ಯನವರ ಅಗಾಧ ಪರಿಶ್ರಮ, ದೂರದೃಷ್ಟಿ, ಸಮಾಜಮುಖಿ ಯೋಜನೆ ಇವೆ. ಅವರ ಪ್ರತಿಭೆ ಮನಗಂಡು ಅವರೊಡನೆ ಸಹಕರಿಸಿದ, ಅವರ ಯೋಜನೆಗಳನ್ನು ಬೆಂಬಲಿಸಿದ ಎಸ್ಪೆಷಲಿ ಮೈಸೂರಿನ ಮಹಾರಾಜರು ಮತ್ತು ದಿವಾನ್ರು, ಇವರ ಸಹಯೋಗಗಳನ್ನು ಇದೆ. ನಿಜವಾದ ಅರ್ಥದಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರಿನ ಸಂಸ್ಥಾನದ ಒಬ್ಬ ಭಾಗ್ಯ ವಿಧಾತ ಅಂತ ನಾವು ಹೇಳ್ಬೋದು. ಆಧುನಿಕ ಮೈಸೂರು ನಿರ್ಮಾಣಕ್ಕೆ ಕಾರಣರಾದವರಂದ್ರೆ ವಿಶ್ವೇಶ್ವರಯ್ಯನವರು. ಮೈಸೂರು ಅಂದ್ರೆ ಮೈಸೂರು ಸಿಟಿ ಅಂತ ಹೇಳ್ತಾ ಇಲ್ಲ, ಅವಾಗೆಲ್ಲ ಪ್ರಾಂತ್ಯ ಇದ್ದು, ಮೈಸೂರು ಪ್ರಾಂತ್, ಮದ್ರಾಸ್ ಪ್ರಾಂತ್, ಬಾಂಬೆ ಪ್ರಾಂತ್. ಸೊ ಅವಾಗ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ
ಅವ್ರು ಕೆಲಸ ಮಾಡಿದ್ದೆಲ್ಲ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ. ಯಾಕಂದ್ರೆ ನೋಡಿ, ಅವರು 1860ರಲ್ಲಿ ಜನಿಸಿದ್ದಾರೆ ಅಂದ್ರೆ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸುಮಾರು 70-75 ವರ್ಷ ಕಾಲ ದುಡಿದ್ರು. ಸೊ ಮೈಸೂರಿನ ನವ ನಿರ್ಮಾಣಕರ್ತರು ಯಾರು ಅಂದ್ರೆ ವಿಶ್ವೇಶ್ವರಯ್ಯನವರು. ಹಾಗಾದ್ರೆ ಬನ್ನಿ ವಿಶ್ವೇಶ್ವರಯ್ಯನವರ ಬದುಕು ಸಾಧನೆಗಳ ಬಗ್ಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋಣ. ಅವರ ಬದುಕಿನಿಂದ ಸ್ಫೂರ್ತಿ ತಗೊಳ್ಕೊಳ್ಳೋಣ. ನಾನು ಹೇಳಿದ ಹಾಗೆ ವಿಶ್ವೇಶ್ವರಯ್ಯನವರು 1860 ಸೆಪ್ಟೆಂಬರ್ ತಿಂಗಳ 15ರಂದು ಆಗಿನ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಅಂತ, ತಾಯಿ ಶ್ರೀಮತಿ ವೆಂಕಟ ಲಕ್ಷ್ಮಮ್ಮ. ಸೊ ಇವರಿಬ್ಬರ ಪುತ್ರರಾಗಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಜನಿಸ್ತಾರೆ. ಇನ್ನು ಅವರ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ಶಿಕ್ಷಣ ಮುದ್ದೇನಹಳ್ಳಿಯಲ್ಲೇ ನಡೀತದೆ. ಅವರ ಹುಟ್ಟೂರು. ತಂದೆ ಶ್ರೀನಿವಾಸ ಶಾಸ್ತ್ರಿ ಒಂದ್ಸಲ ತೀರ್ಥಯಾತ್ರೆಗೆ ಹೋಗಿರ್ತಾರೆ ರಾಯಚೂರು ಕಡೆ. ಸೊ ಅಲ್ಲಿಂದ ಹಿಂತಿರುಗಬೇಕಾದ್ರೆ ಮಾರ್ಗ ಮಧ್ಯೆನೆ ಸ್ವರ್ಗಸ್ಥ ಆಗ್ತಾರೆ. ಸೊ ನೋಡಿ, ಅವರ ತಂದೆ ಸ್ವರ್ಗಸ್ಥ ಅಥವಾ ತೀರ್ಕೊಳ್ಬೇಕಾದ್ರೆ ವಿಶ್ವೇಶ್ವರಯ್ಯನವರಿಗೆ ಕೇವಲ 15 ವರ್ಷ ಇರುತ್ತೆ. 15 ವರ್ಷ. ತಂದೆಯ ಮರಣದ ನಂತರ ಅವ್ರ ತಾಯಿ ಇರ್ತಾರಲ್ಲ ವೆಂಕಟ ಲಕ್ಷ್ಮಮ್ಮ ಅಂತೇಳಿ, ಸೊ ಅವರಿಗೆ ವಿಶ್ವೇಶ್ವರಯ್ಯನವರ ಶಿಕ್ಷಣ ಹೆಂಗ್ ಮಾಡೋದಪ್ಪ, ಈಗ ಇನ್ನು ಪ್ರಾಥಮಿಕ ಈಗ ಓದಿದ್ದಾನೆ ಅವನು, ಮುಂದೆ ಹೇಗೆ, ಇವ್ರ ತಂದೆ ಬೇರೆ ತೀರ್ಕೊಂಡ್ರಲ್ಲ ಅಂತ ಬಹಳ ಚಿಂತೆ ಅಥವಾ ವಿಚಾರ ಕಾಡ್ತಾ ಇರುತ್ತೆ. ಅವಾಗ ಬಡತನದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಕಿತ್ತು ತಿನ್ನೋ ಬಡತನ ಇರುತ್ತೆ. ಅವರು ಜಸ್ಟ್ ಅದೇ ಪ್ರಾಥಮಿಕ ಶಿಕ್ಷಣ ಮುಗಿಸಿರ್ತಾರೆ, ಅವರ ತಂದೆ ತೀರ್ಕೋತಾರೆ. ಅವರ ತಾಯಿ ವೆಂಕಟ ಲಕ್ಷ್ಮಮ್ಮ ಚಿಂತಾಕ್ರಾಂತರಾಗಿರ್ತಾರೆ. ಬಟ್ ಇದನ್ನ ಅವರೊಬ್ಬ ಸೋದರ ಮಾವನವರು ಬೆಂಗಳೂರಲ್ಲಿ ಇರ್ತಾರೆ, ರಾಮಯ್ಯ ಅಂತ ಹೇಳಿ. ಸೊ ಅವರು ಮುಂದೆ ಇವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ವಿಶ್ವೇಶ್ವರಯ್ಯನವರ ಸೋದರ ಮಾವ ಅವರು ರಾಮಯ್ಯನವರು ವಿಶ್ವೇಶ್ವರಯ್ಯನವರು ಬೆಂಗಳೂರಿಗೆ ಕರ್ಸ್ಕೋತಾರೆ. ಅವ್ರನ್ನ 1875ರಲ್ಲಿ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್, ವೆಸ್ಲಿಯನ್ ಮಿಷನ್ ಪ್ರೌಢಶಾಲೆಗೆ ಸೇರಿಸ್ತಾರೆ ವಿಶ್ವೇಶ್ವರಯ್ಯನವರಿಗೆ, ಅವರ ಮಾವನಾದ ಸೋದರ ಮಾವರಾದ ರಾಮಯ್ಯ ಅಂತೇಳಿ. ಆಮೇಲೆ ಅವ್ರ ಹೈಸ್ಕೂಲ್ ಮುಗಿಸಿ ಅಲ್ಲೇ ಸೆಂಟ್ರಲ್ ಕಾಲೇಜ್, ಈಗಾದರೂ ಇದೆ ಅದು, ಸೆಂಟ್ರಲ್ ಕಾಲೇಜ್ನಲ್ಲಿ ಶಿಕ್ಷಣ ಮುಂದುವರಿಸ್ತಾರೆ. ಮಾವ ರಾಮಯ್ಯನವರ ಮನೆಯಲ್ಲಿ ಊಟದ ವ್ಯವಸ್ಥೆ ಏನೋ ಆಗ್ತಿರ್ತದೆ. ಆದ್ರೆ ಪುಸ್ತಕ ಮತ್ತು ಕಾಲೇಜ್ ಫೀಸು ಇವಕ್ಕೆಲ್ಲ ಹಣದ ಮಂತ್ರಿ ಇರ್ತಾರೆ. ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ವಿಶ್ವೇಶ್ವರಯ್ಯನವರು ಹೋಗ್ತಾ ಇರ್ತಾರೆ. ಯಾಕೆ? ಅವರ ಕಾಲೇಜ್ ಫೀಸ್ಗೆ ದುಡ್ಡು ಸಂಗ್ರಹ ಮಾಡಲು ಮತ್ತು ಪುಸ್ತಕ ಕೊಟ್ಟುಕೊಳ್ಳಲು. ಸೊ ತಮ್ಮ 16ನೇ ವಯಸ್ಸಿನಲ್ಲಿ ಮೆಟ್ರಿಕ್ ಪರೀಕ್ಷೆ ಮುಗಿಸ್ತಾರೆ. ಆಸ್ ಯೂಶುವಲಿ ಅಪ್ ಟು 10 ಈಗ ಹೇಗಿದೆ ಹಾಗೆ ಇರುತ್ತೆ ಅವಾಗ. ಆದ್ರೆ ಮೆಟ್ರಿಕ್ ಪರೀಕ್ಷೆಗೆ ಲಾಸ್ಟ್ಗೆ ಅವರಿಗೆ ಪರೀಕ್ಷೆಗೆ ದುಡ್ಡು ಕಟ್ಟಕ್ಕೆ ಹಣ ಇರಲ್ಲ. ಆಗ ಅವರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು, ತಾಯಿ ಹತ್ರ ದುಡ್ಡು ಇಸ್ಕೊಂಡ್ ಬರ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ನೋಡಿ, ಅಷ್ಟೊಂದು ಕಷ್ಟದ ವಾತಾವರಣದಲ್ಲಿ ಬೆಳೆದ್ರು. ಅದಕ್ಕೆ ಇದು ಒಂದು ಉದಾಹರಣೆ ಸಾಕು. ಚಿಕ್ಕಬಳ್ಳಾಪುರಕ್ಕೆ ಅವಾಗ ಈಗ ನಂಗೆ ಯಾವುದೋ ಮೋಟರ್ ವೆಹಿಕಲ್ ಆರ್ ಇವನ್ ಬಸ್ ಫೆಸಿಲಿಟಿನೂ ಕೂಡ ಇರಲಿಲ್ಲ. ಬಸ್ ಕೂಡ ಇರಲಿಲ್ಲ. ಬೆಂಗಳೂರಿಂದ ಸುಮಾರು 35 ಮೈಲಿ, ಅಂದ್ರೆ ಸುಮಾರು 50-52 ಕಿಲೋಮೀಟರ್ ಇದೆ ಅದು ಚಿಕ್ಕಬಳ್ಳಾಪುರ. ಸೊ ಅಷ್ಟು 35 ಮೈಲಿಗಳಷ್ಟು ನಡ್ಕೊಂಡು ಹೋಗ್ತಾರೆ ಅವರು. SSLC ಫೀಸ್ ಕಟ್ಟಕ್ಕೆ ದುಡ್ಡು ತರಕ್ಕೆ ತಮ್ಮ ತಾಯಿ ಹತ್ರ ಹೋಗ್ಬೇಕಂತೇಳಿ 35 ಮೈಲಿ ನಡ್ಕೊಂಡು ಹೋಗ್ತಾರೆ. ಹೋಗಿ ಕೇಳ್ತಾರೆ, ಅಮ್ಮ ನಂಗೆ ಫೀಸ್ ಕಟ್ಟಕ್ಕೆ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಬೇಕು ಅಂತ. ಆಗ ಅವ್ರ ತಾಯಿ ಹತ್ರನೂ ದುಡ್ಡು ಇರಂಗಿಲ್ಲ. ಸೊ ಮನೆಯಲ್ಲಿದ್ದ ಪಾತ್ರೆಗಳನ್ನು ಅಡವಿಟ್ಟು ಮಗನಿಗೆ ಆಗಿನ ಕಾಲದಲ್ಲಿ 12 ರೂಪಾಯಿ ಕೊಟ್ಟು ಕಳಿಸ್ತಾರೆ ತಾಯಿ. ಮನೆಯಲ್ಲಿ ಇದ್ದ ಪಾತ್ರೆಗಳನ್ನು ಅಡ ಇಡ್ತಾರೆ. ಅಡ ಇಟ್ಟು 12 ರೂಪಾಯಿ. ಈಗಿನ ಕಾಲದಲ್ಲಿ 12 ರೂಪಾಯಿ ಆದ್ರೆ 12 ರೂಪಾಯಿ ಕೊಟ್ಟು ಕಳಿಸ್ತಾರೆ ತಾಯಿ. ಅವಾಗ ವಾಪಸ್ ಬರ್ಬೇಕಾದ್ರೂ ಅಗೇನ್ ವೆಹಿಕಲ್ ಅಥವಾ ಬಸ್ ಫೆಸಿಲಿಟಿ ಇಲ್ಲ, ವಾಪಸ್ಸು ನಡ್ಕೊಂಡೇ ಬರ್ತಾರೆ.
ನೋಡಿ 35 ಮೈಲಿ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಮತ್ತೆ 35 ಮೈಲಿ ವಾಪಸ್ ನಡ್ಕೊಂಡು ಬರ್ತಾರೆ. ಅವ್ರ ಎಂತ ಕಷ್ಟ ಪರಿಸ್ಥಿತಿ ಅಂದ್ರೆ 12 ರೂಪಾಯಿ ಕೂಡ ಮನೆಯಲ್ಲಿದ್ದು ಭಾಂಡೆ ಸಾಮಾನು ಅಂತೀವಿ ನಾವು, ಪಾತ್ರೆಗಳನ್ನ ಅಡ ಇಟ್ಟು 12 ರೂಪಾಯಿ ತಗೊಂಡು ಬರ್ತಾರೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಲೇಟ್ ಭಾಳ ಆಗಿಬಿಟ್ಟಿರುತ್ತೆ. ಹಣವನ್ನು ಪಡೆದುಕೊಂಡು ಮರುದಿನ ಬೆಳಿಗ್ಗೆ ಬೆಂಗಳೂರಿಗೆ ಬರ್ತಾರೆ. ಬಹಳ ತಡ ಆಗಿದ್ದರಿಂದ ಅಲ್ಲಿ ಗುಮಾಸ್ತ ಕೂಡ ಹಣ ಸ್ವೀಕರಿಸಲು ನಿರಾಕರಿಸ್ತಾರೆ. ಎಕ್ಸಾಮ್ ಡೇಟ್ ಆಲ್ಮೋಸ್ಟ್ ಮುಗಿದು ಹೋಗ್ಬಿಟ್ರು. ಎಕ್ಸಾಮ್ ಡೇಟ್ ಅಂದ್ರೆ ನಿಮ್ಗೆ ಈಗಾದ್ರೂ ಇರ್ತಲ್ಲ ಲಾಸ್ಟ್ ಡೇಟ್ ಫಾರ್ ಎಕ್ಸಾಮ್ ಫಾರ್ಮ್ ಫಿಲ್ಲಿಂಗ್ ಅಂತ, ಹಾಗೆ ಎಕ್ಸಾಮ್ ಡೇಟ್ ಫಿಲ್ ಮಾಡೋ ಡೇಟ್ನು ಮುಗಿದು ಹೋಗಿರುತ್ತೆ. ಅವಾಗ ಅಲ್ಲಿ ಕ್ಲರ್ಕು ತಗೊಳಾಗಿಲ್ಲ, ಲೇಟ್ ಆಗಿದೆ ಅಪ್ಪ, ನಿಂಗೆ ತಗೊಳಾಗಿಲ್ಲ, ನಾನು ಈ ಸಲ ಎಕ್ಸಾಮ್ ಬರೆಯೋಂಗಿಲ್ಲ ಅಂತ. ಕಡೆಗೆ ಅವರು ಆಗ್ಲೇ ಹೇಳ್ದಂಗೆ ಒಬ್ಬರ ಮಂತ್ರಿ ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾ ಇರ್ತಾರೆ ತಾನೆ, ಹಾಗೆ ಒಬ್ಬ ಅಧಿಕಾರಿಯ ಶಿಫಾರಸಿನ ಮೇಲೆ ಹಣ ಕೊಡ್ತಾರೆ. ಅಂದ್ರೆ ಕಾಲೇಜ್ ಎಕ್ಸಾಮ್ ಫೀಸ್ ಒಬ್ಬೊಂದು ರೆಕಮೆಂಡೇಶನ್ ಮೇಲೆ ಕೊಡ್ತಾರೆ. ಆ ವರ್ಷನೇ ಇಡೀ ಮೈಸೂರು ಸಂಸ್ಥಾನಕ್ಕೆ ಮೊದಲ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ. SSLC ಇಡೀ ಸ್ಕೂಲ್ಗೆ ಫಸ್ಟ್ ಬರ್ತಾರೆ. ಎಸ್ಪೆಷಲಿ ಅವರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಅಂದ್ರೆ ಗಣಿತ ಮತ್ತು ಆಂಗ್ಲ ಭಾಷೆ, ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತೀವಿ ನಾವು. ಸೊ ಗಣಿತ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ವಿಶ್ವೇಶ್ವರಯ್ಯನವರು 1881ರಲ್ಲಿ BA ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೆರಗಡೆ. ಮುಂದೆ BA ಪರೀಕ್ಷೆಯಲ್ಲಿನೂ ಕೂಡ ವಿತ್ ಹೈ ಗ್ರೇಡ್ ಆರ್ ವಿತ್ ರ್ಯಾಂಕ್ ಪಾಸ್ ಆಗ್ತಾರೆ. BA ಅಂದ್ರೆ ಡಿಗ್ರಿ ಆಯ್ತು ಆಗಿಂದ BA. ಸೊ ಮತ್ತೆ ಅವರಿಗೆ ಕಲಿಯೋ ತವಕ ಇನ್ನೂ ಕಾಡ್ತಾ ಇರುತ್ತೆ. ಸೊ ಉನ್ನತ ವ್ಯಾಸಂಗದ ಸೌಲಭ್ಯ ಮೈಸೂರು ಅಲ್ಲಿ ಇರಲಿಲ್ಲ. ಮೈಸೂರು ಅಂದ್ರೆ ಮೈಸೂರು ಪ್ರಾಂತದಲ್ಲಿ ಇನ್ನೂ ಹೈಯರ್ ಎಜುಕೇಶನ್ ಇರಲೇ ಇಲ್ಲ, BAನೇ ಲಾಸ್ಟ್. ಸೊ ಅದಕ್ಕಾಗಿ ಬೊಂಬಾಯಿ ಪ್ರಾಂತ್ಯ, ಮುಂಬೈಗೆ ಹೋಗ್ಬೇಕಾಗುತ್ತೆ ಅವರಿಗೆ. ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮೈಸೂರು ಸರ್ಕಾರ ವಿದ್ಯಾರ್ಥಿಗಳಿಗೆ ಆಗಿನ ಕಾಲಕ್ಕೆ ವೇತನ ಕೊಡ್ತಾ ಇರುತ್ತೆ, ವಿದ್ಯಾರ್ಥಿ ವೇತನ. ಸೊ ಅಂತ ವಿದ್ಯಾರ್ಥಿ ವೇತನ ಇವರಿಗೂ ಕೂಡ ಸಿಗುತ್ತೆ. ಆ ವಿದ್ಯಾರ್ಥಿ ವೇತನ ಪಡೆದು ಬಾಂಬೆಗೆ ಹೋಗ್ತಾರೆ. ಸರಿ, ಬಾಂಬೆ ಪ್ರಾಂತ್ಯದಲ್ಲಿ ಪುಣೆಗೆ ಹೋಗ್ತಾರೆ. ಸೊ ಮೈಸೂರು ಸರ್ಕಾರ ವಿದ್ಯಾರ್ಥಿಗಳಿಗೆ ವೇತನ ನೀಡುತ್ತಿರ್ತಲ್ಲ, ಆ ವಿದ್ಯಾರ್ಥಿ ವೇತನ ತೆಗೆದುಕೊಂಡು ಪುಣೆಗೆ ಹೋಗ್ತಾರೆ. 3 ವರ್ಷಗಳ ಅವಧಿಯ ಶಿಕ್ಷಣವನ್ನು ಕೇವಲ 2.5 ವರ್ಷದಲ್ಲಿ ಮುಗಿಸ್ತಾರೆ. ಅಲ್ಲಿ 3 ವರ್ಷ ಹೈಯರ್ ಎಜುಕೇಶನ್ ಮಾಡಬೇಕಾಗಿರುತ್ತೆ. ಅಲ್ಲಿ 2 ಎಕ್ಸಾಮ್ ಇರುತ್ತೆ, ಒಂದು LCE ಅಂತ, ECEL ಅಂತ, ಆಗಿಂದ ಸರ್ಟಿಫಿಕೇಟ್ ಕೋರ್ಸ್ ಅವು. ಬಟ್ ಈಗಿಂದ BE ಅಂತೀವಲ್ಲ, ಇಂಜಿನಿಯರಿಂಗ್. ಸೊ ಅವಾಗೆಲ್ಲ BAದಲ್ಲೇ ಮ್ಯಾಥಮೆಟಿಕ್ಸ್ ಹೀಗೆಲ್ಲ ಇರ್ತಿತ್ತು. ಈಗಿನಂಗ ಓನ್ಲಿ ಸೈನ್ಸ್ ಆಮೇಲೆ BSc ಹೀಗೆಲ್ಲ ಇರಲಿಲ್ಲ. BAಯಲ್ಲೇ ನಿಮ್ಗೆ ಆಪ್ಷನಲ್ ಹೀಗೆಲ್ಲ ತೊಡೋ ಅವಕಾಶ ಇರ್ತಿತ್ತು. ಸೊ ಅವರು ಗಣಿತ ಇಂಗ್ಲಿಷ್ ತಗೊಂಡಿದ್ರು. LCE ಮತ್ತು ECL ಅಂದ್ರೆ ಈಗಿಂದ BE ಇದ್ದಾಗೆ ಅದನ್ನ ತಮ್ಮ 23ನೇ ವಯಸ್ಸಿನಲ್ಲಿ ಪಾಸ್ ಆಗಿಬಿಡ್ತಾರೆ. ಅಂದ್ರೆ ಆಕ್ಚುಲಿ 3 ವರ್ಷದ ಕೋರ್ಸ್ ಅವು, ಇವರು 2.5 ವರ್ಷದಲ್ಲೇ ಮುಗಿಸ್ತಾರೆ. ಅದಕ್ಕಾಗಿ ಅವರಿಗೆ ಜೇಮ್ಸ್ ಬರ್ಕ್ಲೆ ಅಂತ ಒಂದು ಗೋಲ್ಡ್ ಮೆಡಲ್ ಸಿಗುತ್ತೆ. ಯಾಕಂದ್ರೆ 2.5 ವರ್ಷದಲ್ಲೇ ಮುಗಿಸ್ತಾರೆ ಅವರು. ಜೇಮ್ಸ್ ಬರ್ಕ್ಲೆ ಅಂತ ಒಂದು ಬಂಗಾರದ ಪದಕ ಕೊಡ್ತಾರೆ. ಇದು ಅವರ ಮೊದಲನೇ ವೃತ್ತಿ ಅವ್ರದ ಸಾಧನೆ. ಆಮೇಲೆ ಅವ್ರ ವೃತ್ತಿ ಜೀವನ ಅಲ್ಲಿಂದೇ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ 23ಕ್ಕೆ ಮುಗಿಸ್ತಾರೆ. 24ನೇ ವಯಸ್ಸಿನಲ್ಲೇ ಬಾಂಬೆ ಪ್ರಾಂತ್ಯದಲ್ಲಿ ಸಹಾಯಕ ಎಂಜಿನಿಯರ್ ಅಂದ್ರೆ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಜಾಬ್ ಸ್ಟಾರ್ಟ್ ಮಾಡ್ತಾರೆ. ಸತತ 24 ವರ್ಷಗಳಷ್ಟು ಕಾಲ ಎಂಜಿನಿಯರಿಂಗ್ ವಿಭಾಗದ ಎಲ್ಲ ಉನ್ನತ ಹುದ್ದೆಗಳಿಗೂ ಬಹಳ ಬೇಗ ತಮ್ಮ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ಮೇಲೆ ಇರ್ತಾರೆ. ಮುಂದೆ 24 ವರ್ಷವರೆಗೆ ಅವರು ತಿರುಗಿ ನೋಡೋದೇ ಇಲ್ಲ. ಏನಿದ್ರು ತಮ್ಮದ ಸಾಮರ್ಥ್ಯ ಮತ್ತು ದಕ್ಷತೆ ಮೇಲೆ ಬಂದಾರ ಅವರು ಜೀವನ ಪರ್ಯಂತ. ಪುಣೆಯಲ್ಲಿ ವಿಶ್ವೇಶ್ವರಯ್ಯವರು ತಮ್ಮ ಅನ್ವೇಷಣೆ ಮತ್ತು ಮೇಧಾವಿತನ ಬಹಳ ಎತ್ತಿ ತೋರಿಸ್ತಾರೆ. ಅವರು ಅಲ್ಲಿ ಏನೇನ್ ಮಾಡ್ತಾರೆ ಅಂದ್ರೆ, ವಿಶ್ವೇಶ್ವರಯ್ಯನವರು ಆಟೋಮ್ಯಾಟಿಕ್ ಸ್ಲೂಸ್ ಗೇಟ್ ಕಂಡು ಹಿಡಿತಾರೆ. ಅಂದ್ರೆ ಪುಣೆ ನಗರಕ್ಕೆ ಒಂದು ಸರೋವರದಿಂದ ನೀರು ಬರ್ತಾ ಇರುತ್ತೆ, ಸರೋವರದಿಂದ ಕುಡಿ ನೀರು. ಆ ಸರೋವರ ಕೆಲವು ತಿಂಗಳು ಉಕ್ಕಿ ಹರಿತಾ ಇರ್ತದೆ ಬಹಳ ಮಳೆ ಆದಾಗ, ಮತ್ತು ಮಳೆ ಇರಿದಾಗ ಬತ್ತಿ ಹೋಗ್ತಾ ಇರುತ್ತೆ. ಮಳೆ ಜಾಸ್ತಿ ಇದ್ದಾಗ ಫುಲ್
ಸರೋವರ ತುಂಬಿ ಉಕ್ಕ ಹರಿತಾ ಇರುತ್ತೆ, ಮಳೆ ಇರದೇ ಇದ್ದಾಗ ಬತ್ತಿ ಹೋಗ್ತಾ ಇರುತ್ತೆ. ಬಟ್ ವಿಶ್ವೇಶ್ವರಯ್ಯನವರು ಸರೋವರದ ಅಡ್ಡಕಟ್ಟೆಯ ಮೇಲೆ ಸ್ವಯಂ ಚಾಲಿತ ಜಾರು ಬಾಗಿಲುಗಳನ್ನು ವಿನ್ಯಾಸ ಮಾಡಿ ನೆಡ್ತಾರೆ. ಅಂದ್ರೆ ನೀರು ಪ್ರವಾಹದ ಮಟ್ಟ ಮುಟ್ಟಿದಾಗ ಜಾರು ಬಾಗಿಲುಗಳು ಸ್ವಯಂ ಚಾಲಿತವಾಗಿ ತೆರೆದು ಹೆಚ್ಚುವರಿ ನೀರನ್ನು ಹೊರಗೆ ಹೋಗ್ಬೇಕು. ಮತ್ ನೀರಿನ ಮಟ್ಟ ಕಡಿಮೆ ಇದ್ದಾಗ ಆಟೋಮೆಟಿಕ್ ಅದು ನೀರ ಸ್ಟೋರ್ ಆಗ್ಬೇಕು. ಸೊ ನೀರಿನ ಮಟ್ಟ ಹೆಚ್ಚಿದ್ದಕ್ರ ಆಟೋಮೆಟಿಕ್ ಫ್ಲೋ ಆಗ್ಬೇಕು, ಕಡಿಮೆ ಇದ್ದಕ್ರ ನೀರು ಸಂಗ್ರಹ ಆಗ್ಬೇಕು. ಹೀಗೆ ಅವರು ಸ್ಲೂಸ್ ಗೇಟ್ ಅಂತ ನಿರ್ಮಾಣ ಮಾಡ್ತಾರೆ. ಈ ಆವಿಷ್ಕಾರಕ್ಕೆ ಅವ್ರಿಗೆ ಪೇಟೆಂಟ್ ಸಿಗುತ್ತೆ. ಬಟ್ ನೋಡ್ರಿ ಅವರು ಎಂತ ದೊಡ್ಡ ವ್ಯಕ್ತಿತ್ವ ಅಂದ್ರೆ ಆ ಪೇಟೆಂಟ್ ಯಾವುದೇ ಸಂಭಾವನೆ ಕೂಡ ಅವರು ಪಡೆಯಲು ನಿರಾಕರಿಸ್ತಾರೆ. ಸರ್ಕಾರದ ಕೆಲಸವನ್ನು ನಾ ಮಾಡಿ ನನಗೇನು ದುಡ್ಡು ಕೊಡಬೇಡ್ರಿ ಇದು ಅಂತ ಹೇಳ್ತಾರೆ. ಅವರು ಯಾವಾಗ ಅವರು 1910ರಲ್ಲಿ ಆ ಗೇಟ್ ಹಾಕಿದ್ರು. ಆಫ್ಟರ್ 45 ಇಯರ್ಸ್ ಅಂದ್ರೆ 1910 ಗೇಟ್ಸ್ ಮಾಡಿದ್ರು. 1955 ಬಂದ್ರು ಕೂಡ ಅಷ್ಟೇ ಎಫಿಸಿಯೆಂಟ್ಲಿ ಆ ಗೇಟ್ಸ್ ವರ್ಕ್ ಮಾಡ್ತಾ ಇರ್ತಾರೆ. 45 ವರ್ಷ ಆದ್ರೂ ಏನೇನೂ ಆಗಿರಲ್ಲ. ಅಂದ್ರೆ ಎಷ್ಟೊಂದು ಗಟ್ಟಿಮುಟ್ಟಾಗಿ ಅದನ್ನ ಗೇಟ್ಗಳನ್ನು ನೆಟ್ಟಿರ್ತಾರೆ, ವಿಚಾರ ಮಾಡಿ. ಮುಂದೆ 1906ರಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಯೆಮೆನ್ ದೇಶದ ಏಡೆನ್ ನಗರ ಅದೊಂದು ಸಿಟಿ, ಅಲ್ಲಿ ನೀರಿನ ಸಮಸ್ಯೆ ನಿವಾರಿಸಲಿಕ್ಕೆ ವಿಶ್ವೇಶ್ವರಯ್ಯನಿಗೆ ಕಳಿಸಲಾಗುತ್ತೆ. ಅಲ್ಲಿ ಏಡೆನ್ ನಗರದಲ್ಲಿ ನೀರಿನ ಸಮಸ್ಯೆ ಬಹಳ ಇರುತ್ತೆ, ನೀರು ಕುಡಿಯಕ್ಕೆ ನೀರು ಇರಲ್ಲ ಸರಿಯಾಗಿ. ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕಳಿಸ್ತಾರೆ, ನೋಡ್ರಿ ಏನಾಗಿದೆ ಅಲ್ಲಿ ನೀರು ಬರ್ತಾ ಇಲ್ಲ, ಕುಡಿಯಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಏನು ಅಂತ ಕಳಿಸ್ತಾರೆ. ಅಲ್ಲಿ ಯಮನ್ ದೇಶದ ಏಡೆನ್ ನಗರಕ್ಕೆ ಹೋಗ್ತಾರೆ. ಸೊ ಬೆಟ್ಟಗಳಿಂದ ಸುತ್ತುವರಿದ ಏಡೆನ್ ನಗರದಲ್ಲಿ ಮಳೆ ಸುರಿದು ಮರಳಿ ಭೂಮಿಯಲ್ಲಿ ಇಂಗಿ ಹೋಗ್ತಾ ಇರುತ್ತೆ. ವಿಶ್ವೇಶ್ವರಯ್ಯನವರು ಆ ಭೂ ಪ್ರದೇಶವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾರೆ. ದೂರದ ಗುಡ್ಡುಗಾಡುಗಳಲ್ಲಿ ಬಿದ್ದ ಮಳೆ ಇಂಗು ಜಾಗ ಒಂದು 18 ಕಿಲೋಮೀಟರ್ ದೂರಲ್ಲಿ ಆ ನೀರು ಹೋಗಿ ಇಂಗ್ತಾ ಇರುತ್ತೆ. ಅದನ್ನ ವಿಶ್ವೇಶ್ವರಯ್ಯನವರು ಕಂಡುಹಿಡಿತಾರೆ. ಓ, ನೀರೆಲ್ಲ ಇಲ್ಲಿ ಕೂಡ್ತಾ ಇದೆ ಅಂತ ಹೇಳಿ. ಸೊ ಅವರು ಅದನ್ನ ಗುರುತಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಯೋಜಿಸಿಕೊಡ್ತಾರೆ ಏಡೆನ್ ನಗರ ಜನತೆಗೆ. ವಿಶ್ವೇಶ್ವರಯ್ಯನವರ ಈ ಕೊಡುಗೆಯನ್ನು ಏಡೆನ್ ನಗರ ಈಗಲೂ ಕೂಡ ನೆನಪಿಟ್ಕೊಂಡಿದೆ. ಹೇಗೆ ನಾವು ಅವರ ಕನ್ನಂಬಾಡಿ ಅಣೆಕಟ್ಟು ಈಗಲೂ ಆರಾಮಾಗಿ ನೆನಪಿಟ್ಕೋತೀವಿ ಹಾಕ್ತಾನೆ, ಹಾಗೆ ಹೊರದೇಶದ ಜನ ಕೂಡ ವಿಶ್ವೇಶ್ವರಯ್ಯನವರು ಇನ್ನೂ ನೆನಪಿಟ್ಕೋತಾರೆ. ಸೊ ಮುಂದೆ 1908ರಲ್ಲಿ ಅವರು ವಿದೇಶ ಮತ್ತೆ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಹೈದರಾಬಾದ್ನಲ್ಲಿ ಪ್ರವಾಹ ಬಹಳ ಆಗ್ತಾ ಇರುತ್ತೆ. ಹೀಗಾಗಿ ಅಲ್ಲಿ ಬಹಳ ಅತ್ಯಂತ ಹಾನಿ ಆಗ್ತಾ ಇರುತ್ತೆ. ಸೊ ವಿದೇಶ ಪ್ರವಾಸದಲ್ಲಿದ್ದ ವಿಶ್ವೇಶ್ವರಯ್ಯನವರಿಗೆ ಹೈದರಾಬಾದ್ ನಿಜಾಮ್ ಅವರಿಂದ ತುರ್ತು ಕರೆ ಹೋಗುತ್ತೆ, ಎಮರ್ಜೆನ್ಸಿ ಕರೆ. ತಮ್ಮ ವಿದೇಶಿ ಯಾತ್ರೆಯನ್ನು ಅಲ್ಲೇ ಮೊಟಕಿಗೊಳಿಸಿ ಅವರು ವಾಪಸ್ಸು ಹೈದರಾಬಾದ್ಗೆ ಬರ್ತಾರೆ. 1909ರಲ್ಲಿ ಅಲ್ಲಿನ ಸ್ಪೆಷಲ್ ಸಲಹಾ ಇಂಜಿನಿಯರ್ ಆಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಹೈದರಾಬಾದ್ನಲ್ಲಿ ಅಂದ್ರೆ, ಹೈದರಾಬಾದ್ನಿಂದ ಒಂದು 16 ಮೈಲ್ ಆಚೆ ಇದೆ ಓಸ್ಮಾನ್ ಸಾಗರ ಮತ್ತು ಹಿಮಾಯತ್ ಸಾಗರ ಅಂತ ಹೇಳಿ. ಅವೆರಡನ್ನು ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಗರದಲ್ಲಿ ಒಳಚರಂಡಿ, ನೀರು ಹೋಗೋಕ್ಕೆ ಕಾಲುವೆಗಳು, ಇವು ಎಲ್ಲ ರೂಪಿಸ್ತಾರೆ. ಅಂದ್ರೆ ಪ್ರವಾಹದಿಂದ ನೀರು ವೇಸ್ಟ್ ಆಗಲಾರ್ದಂಗೆ ನೋಡ್ಕೋತಾರೆ. ಸೊ ಒಂದು ಕಾಲದಲ್ಲಿ ಅದು ನದಿ ಯಾವುದು, ಮುಸಿ ಅಂತ ನದಿ, ಆ ಮುಸಿ ನದಿ ಪ್ರವಾಹ ಬಂದು ಅಬ್ಬರಿಸ್ತಾ ಇರುತ್ತೆ. ಆ ಮುಸಿ ನದಿಯನ್ನೇ ಅವರು ಪಳಗಿಸಿ ಹೈದರಾಬಾದ್ ನಿರ್ಮಾಣಕ್ಕೆ ವಿಶ್ವೇಶ್ವರಯ್ಯನವರು ಕಾರಣ ಆಗ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಮೈಸೂರಿನ ದಿವಾಣರು ಇರ್ತಾರೆ, ಮಾಧವರಾವ್ ಅಂತ. ಅವರು ಇದನ್ನೆಲ್ಲ ಹೈದರಾಬಾದ್ನಿಂದ ಇದೆಲ್ಲ ಕೇಳ್ತಾರೆ. ಓ, ಇವರು ನಮ್ಮ ಮೈಸೂರಿನವರೇ ಅಲ್ಲ, ನಮ್ಮವರೇ ಅಲ್ಲ, ನಮ್ಮಲ್ಲಿ ಅನೇಕ ಕೆಲಸ ಇವೆ, ಏನಾದ್ರು ಮಾಡಿಸ್ಬೇಕು ಅವರಿಂದ ಅಂತೇಳಿ ಅವರು ಮೈಸೂರು ರಾಜ್ಯದ ಚೀಫ್ ಎಂಜಿನಿಯರ್ ಆಗತ್ತೀರಿ, ಬರೀ ನೀವೇ ಇಲ್ಲೇ, ನಮ್ಮಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಕೆಲಸದವ ಅಂತ ಹೇಳ್ತಾರೆ. ಕೆಲಸ ಏನಿರುತ್ತೆ ಅಂತ ಗೊತ್ತಿರಲ್ಲ, ಡೈರೆಕ್ಟ್ ಆಗಿ ಚೀಫ್ ಎಂಜಿನಿಯರ್ ಮಾಡ್ತೀವಿ ನಿಮಗೆ, ಬರ್ರಿ ಇಲ್ಲೇ ಅಂತ ಹೇಳ್ತಾರೆ. ಬಟ್ ವಿಶ್ವೇಶ್ವರಯ್ಯನವರಿಗೆ ವಿಶೇಷವಿಲ್ಲದ ಸಾಮಾನ್ಯ ಕೆಲಸದಲ್ಲಿ ತೊಡಗುವ ಇಚ್ಛೆ ಇರಲ್ಲ. ಏನಾರು ಒಂದು ಚಾಲೆಂಜಿಂಗ್ ಬೇಕು ಅವರಿಗೆ.
ಏನಾದ್ರು ಒಂದು ಸ್ಪೆಷಲ್ ಬೇಕು ಅಂಥದ್ದಿದ್ರೆ ಅವರು ತುಂಬಾ ಎಂತೂಸಿಯಾಸ್ಟಿಕಲಿ ಹೋಗ್ತಾ ಇರ್ತಾರೆ. ಸೊ ಅವರು ಗೌರ್ಮೆಂಟ್ಗೆ ಒಂದು ಮಾತು ಹೇಳ್ತಾರೆ, ಅಂದ್ರೆ ಮೈಸೂರು ಗೌರ್ಮೆಂಟ್ಗೆ. ಮೈಸೂರು ಸರ್ಕಾರದಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸ ಮತ್ತು ಕಾರ್ಖಾನೆಗಳ ಅಭಿವೃದ್ಧಿಗೆ ಭಾರಿ ಯೋಜನೆ ಹಾಕೋದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾತ್ರ ನಾ ಬರ್ತೀನಿ. ನೋಡ್ರಿ ಅವ್ರು ಅಂದ್ರೆ ನಂಗೆ ಕೈ ತುಂಬಾ ಕೆಲಸ ಕೊಟ್ರೆ ಅಷ್ಟೇ ಬರ್ತೀನಿ ಅಂತ ಅವರಾಗೆ ಹೇಳ್ತಾರೆ. ಈಗಿನವರು ಅಥವಾ ನಾವು ನೀವೆಲ್ಲ ಕೈ ತುಂಬಾ ಸಂಬಳ ಇದ್ರೆ ಅಷ್ಟೇ ಹೋಗ್ಬೇಕು ಅಂತೀವಿ. ವಿಶೇಷನವರು ಗೌರ್ಮೆಂಟಿಗೆ ಕಂಡೀಷನ್ ಹಾಕಿ ಹೋಗ್ತಾರೆ. ಏನು, ನನ್ಗ ನನ್ನನ್ನು ಕೆಲವೊಂದು ಯೋಜನೆ ಅದಾವಲ್ಲಿ, ಲೈಕ್ ತಾಂತ್ರಿಕ ವಿದ್ಯಾಭ್ಯಾಸ ಬಳಸಬೇಕು. ಯಾಕಂದ್ರೆ ಅವ್ರು ಅಲ್ಲೇ ಅದೇ ಭಾಗದಿಂದ ಬಂದಿರ್ತಾರಲ್ಲ, ಗೊತ್ತಿರ್ತದೆ ಅವ್ರಿಗೆ ಇಲ್ಲಿ ಏನೇನು ಮಾಡ್ಬೋದಾಗಿತ್ತಪ್ಪ ಅನ್ನೋ. ಅದಕ್ಕೆ ಅವರಾಗಿ ಹೇಳ್ತಾರೆ, ಇಲ್ಲಿ ನೀವು ಕಾರ್ಖಾನೆಗಳನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮನ್ನಣೆ ಕೊಡಬೇಕು, ಹಂಗಿದ್ರ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆಯ್ತು ಬರ್ರಿ ಅಂತ. ಸೊ ಹಿಂಗೆ ಮುಸಿ ನದಿ ಪ್ರವಾಹ ಸಮಸ್ಯೆ ಅಲ್ಲಿ ಅದನ್ನ ಪರಿಹಾರ ಒದಗಿಸಿ ವಿಶ್ವೇಶ್ವರಯ್ಯನವರು ಹೈದರಾಬಾದ್ನಿಂದ ಬೀಳ್ಕೊಡಲ್ಪಡ್ತಾರೆ. ಮುಂದೆ ಇಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರ್ ಇರ್ತಾರೆ. ಎಲ್ಲಿ? ಮೈಸೂರಲ್ಲಿ. ಮಹಾರಾಜ ಕೃಷ್ಣರಾಜ ಒಡೆಯರ ಅವರ ಇನ್ವಿಟೇಷನ್ ಮೇಲೆ ಮೈಸೂರಿಗೆ ಬರ್ತಾರೆ. ಇನ್ನು ಮೈಸೂರಿನಲ್ಲಿ ಅವ್ರ ಹೇಗೆ ಒಂದು ಆಡು ಮುಟ್ಟಿದ ಸಪ್ಪಿಲ್ಲ ಅನ್ನೋರ ತರ ಮೈಸೂರಲ್ಲಿ ಅವ್ರು ಇರೋ ಕೆಲಸನೇ ಇಲ್ಲ. ಸೊ ನವೆಂಬರ್ 1909 ಮೈಸೂರಿಗೆ ಚೀಫ್ ಎಂಜಿನಿಯರ್ ಆಗಿ ಬರ್ತಾರೆ. ಅಲ್ಲಿ ಬಂದ ಕೂಡಲೇ ಅವರು PWDಗೆ ಬರ್ತಾರೆ. ಫಸ್ಟ್ PWD ಚೀಫ್ ಎಂಜಿನಿಯರ್ ಆಗ್ತಾರೆ. ಸೊ ಅಲ್ಲಿ ಬಂದ ಕೂಡಲೇ ನೋಡ್ತಾರೆ, PWDಗೆ ಹೊಸದಾಗಿ ನೇಮಿಸ್ಕೊಂಡಿರ್ತಾರೆ ಆಲ್ರೆಡಿ ಅವರು, ಅಂದ್ರೆ ಇವ್ರು ಬರೋಕ್ಕಿಂತ ಮುಂಚೆನೆ. ಸೊ ಹೊಸದಾಗಿ ನೇಮಿಸ್ಕೊಂಡ ಜನರ ಅಥವಾ ಅಲ್ಲಿ ಎಂಪ್ಲಾಯೀಸ್ ಲಿಸ್ಟ್ ತಗೋತಾರೆ. ಅಲ್ಲಿ ನೋಡ್ರೆ ಅವ್ರು ವಿಚಿತ್ರ ಆಗ್ಬಿಡ್ತು. ಏನಂದ್ರ ಹೊಸದಾಗಿ ನೇಮಕಗೊಂಡ ಅವರ ಮುಖ್ಯ ಅರ್ಹತೆ ಹೊಸದಾಗಿ ಯಾವ ಬೇಸ್ ಮ್ಯಾಗ ರಿಕ್ರೂಟ್ಮೆಂಟ್ ಆಯ್ತಪ್ಪ ಅಂತ ನೋಡ್ತಾರೆ. ಎಲಿಜಿಬಿಲಿಟಿ ಹೌದ್ ತಾನೆ? ಯಾವುದೇ ಒಂದು ಇರ್ಬೇಕಾದ್ರೆ ಈಗ ಹೆಂಗ ಒಂದು ಎಕ್ಸಾಮ್ ನಡೆಸ್ತಾರ, ಆಮೇಲೆ ಇಂಟರ್ವ್ಯೂ ಕರೀತಾರ, ರೈಟ್? ಅವಾಗ ಅಷ್ಟೆಲ್ಲ ಪ್ರೊಸೀಜರ್ ಇರ್ತಿರ್ಲಿಲ್ಲ. ಏನೋ ಒಂದು ಅವ್ರವ್ರ ಸಮರ್ಥತೆ ಅಳಿಬೇಕು. ಬಟ್ ಅಲ್ಲಿ ನೋಡ್ತಾರೆ ಎಂಥವ್ರಿಗೆಲ್ಲ ತೊಗೊಂಡಿರ್ತಾರೆ ಅಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ರಿಲೇಟಿವ್ಸ್ ಅಥವಾ ಸಂಬಂಧಿಕರು. ಯಾವ ಬೇಸ್ ಮ್ಯಾಗ ತೊಗೊಂಡ್ರೆ ಕ್ಲಿಯರ್ ಆಗಿರ್ತದ, ಇವ್ರ ರಿಲೇಟಿವ್ಸ್, ಇವ್ರ ಸಂಬಂಧಿಕರು, ಇವರು ಈ ಅಧಿಕಾರಿಯ ಸಂಬಂಧಿಕರು, ಆ ಬೇಸ್ ಮ್ಯಾಗ ತೊಗೊಂಡದ. ವಿಶ್ವೇಶ್ವರಯ್ಯ ಆ ಪಟ್ಟಿಯನ್ನು ನಿರಾಕರಿಸ್ತಾರೆ. ಆ ಲಿಸ್ಟ್ ಅವರು ರಿಜೆಕ್ಟ್ ಮಾಡ್ತಾರೆ. ಏನು ಡೈರೆಕ್ಟ್ ಆಗಿ ಬರೆದು ಬಿಟ್ರಿಲ್ಲ, ಇವ್ರು ಈ ರಿಲೇಟಿವ್ಸ್ ಆ ರಿಲೇಟಿವ್ಸ್ ಅಂತೇಳಿ, ಅಧಿಕಾರಿಗಳ ಸಂಬಂಧಿ ಅಂತೇಳಿ. ನಮ್ಗ ಕೇವಲ ಪ್ರತಿಭೆ ಮತ್ತು ವಿದ್ಯಾರ್ಹತೆ ಇದ್ರ ಮ್ಯಾಗ ಅಷ್ಟೇ ಲಿಸ್ಟ್ ಮಾಡೋದಿದ್ರೆ ನಾವು ತಗೋತೀನಿ ಅಂತ ಹೇಳ್ತಾರೆ. ಕೇವಲ ಪ್ರತಿಭೆ ಮತ್ತು ವಿದ್ಯಾರ್ಹತೆ ಮೇಲೆ ಮತ್ತೊಂದು ಲಿಸ್ಟ್ ಮಾಡಕ್ ಹೇಳ್ತಾರೆ. ಸೊ ಹಿಂಗ ಅವ್ರ ಜೀವನದಲ್ಲಿ ಎಷ್ಟೇ ತೊಂದರೆಗಳನ್ನು ಬಂದರೂ ಲೆಕ್ಕಿಸದೆ ತಾವು ಹಿಡಿದ ಅಭಿವೃದ್ಧಿಯ ಹಾದಿಯಲ್ಲೇನೆ ಮೈಸೂರನ್ನ ಮುನ್ನಡೆಸ್ತಾರೆ. ಎಸ್ಪೆಷಲಿ ಮೈಸೂರಿಗೆ ಅವರ ಕಾಂಟ್ರಿಬ್ಯೂಷನ್ ಬಹಳ ಇದೆ, ಕೊಡುಗೆ ಬಹಳ ಅಂದ್ರೆ ಬಹಳ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು 1911ರಲ್ಲಿ ಮೈಸೂರು ಸಂಪದ ಅಭಿವೃದ್ಧಿ ಸಮಾಜ ಅಥವಾ ಮೈಸೂರು ಸಂಪದ ಅಭಿವೃದ್ಧಿ ಸಮಾಜ ಅಥವಾ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲು ಮಹಾರಾಜರಿಗೆ ಸಲಹೆ ಕೊಡ್ತಾರೆ. ಅದಕ್ಕೆ ಮಹಾರಾಜರು ಹೋಗ್ತಾರೆ. ಸೊ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅನ್ನೋ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದರಲ್ಲಿ 3 ಸಮಿತಿಗಳಿರ್ತವೆ. ಅದರಲ್ಲಿ ಯಾವಪ್ಪ 3 ಅಂದ್ರೆ, ಒಂದು ಕಾರ್ಖಾನೆಗಳ ಕೈಗಾರಿಕಾ ಸಮಿತಿ. ನೋಡ್ರಿ, ಅವ್ರು ಮೊದಲೇ ಹೇಳೇ ಬಂದಿರು, ಕಾರ್ಖಾನೆಗಳ ಅಭಿವೃದ್ಧಿ, ವಿದ್ಯಾಭ್ಯಾಸ ಇಂಥದೆಲ್ಲ ನಮ್ಗೆ ಇದು ಕೊಟ್ರೆ ಬರ್ತೀನಿ ಅಂತೇಳಿ. ಸೊ ಆ ಕಾನ್ಫರೆನ್ಸ್ ಪ್ರಕಾರ 3 ಸಮಿತಿ ರಚನೆ ಮಾಡ್ತಾರೆ. ಕಾರ್ಖಾನೆಗಳ ಕೈಗಾರಿಕಾ ಸಮಿತಿ, ವಿದ್ಯಾ ಸಮಿತಿ, ಭೂ ವ್ಯವಸಾಯ ಸಮಿತಿ ಅಂತೇಳಿ. ಇದರಲ್ಲಿ ಎಸ್ಪೆಷಲಿ ವಿದ್ಯಾ ಸಮಿತಿಯ ಅಡಿಯಲ್ಲಿ 2 ಯೋಜನೆ ರೂಪುಗೊಳ್ತಾವ. ಯಾವಂದ್ರೆ, ಒಂದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಇನ್ನೊಂದು ಕನ್ನಡ ಅಕಾಡೆಮಿ. ಕನ್ನಡ ಅಕಾಡೆಮಿ ಅಂದ್ರೆ ಈಗಿಂದ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದು ಮೊದಲು ಕನ್ನಡ ಅಕಾಡೆಮಿ ಅಂತ ಸ್ಟಾರ್ಟ್ ಆಗಿದ್ದು. ಸೊ ಇವೆರಡು ಕೂಡ ಅವಾಗೆ ಸ್ಥಾಪನೆ ಆಗ್ತವೆ. ಯಾವುದು? ಮೈಸೂರು ಯೂನಿವರ್ಸಿಟಿ ಅಥವಾ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಈಗಂತೂ, ಅದು ಅವಾಗ ಕನ್ನಡ ಅಕಾಡೆಮಿ ಅಂತೇಳಿ ಸ್ಥಾಪನೆ ಆಗುತ್ತೆ. ಸೊ ಈ ಕನ್ನಂಬಾಡಿ ಅಣೆಕಟ್ಟು, ವಿದ್ಯುತ್ ಶಕ್ತಿ ಯೋಜನೆ, ಇಂಥ ಎಲ್ಲ ಮಹತ್ವದ ಸಾಧನೆ ನೋಡಿ ಬ್ರಿಟಿಷ್ ಸರ್ಕಾರ ಅವರಿಗೆ ನೈಟ್ ಕಮಾಂಡರ್ ಆಗಿ ಅಲಂಕಾರ ಮಾಡಿ ಅವರಿಗೆ ಸರ್ ಅಂತ ಪದವಿ ಕೊಡ್ತದೆ. ನೈಟ್ ಕಮಾಂಡರ್ ಅಂತಾರೆ ಯಾಕೆ? ಇವೆಲ್ಲ ಡ್ಯಾಮು, ಕನ್ನಂಬಾಡಿ, ವಿದ್ಯುತ್ ಶಕ್ತಿ ನೈಟ್ ವರ್ಕ್ ಬಹಳ ಇರುತ್ತೆ, ಇಲ್ಲಿ ಹಗಲಿರಲು ದುಡಿಬೇಕಾಗುತ್ತೆ. ಅದಕ್ಕೆ ಅವರಿಗೆ ನೈಟ್ ಕಮಾಂಡರ್ ಅಂತೇಳಿ ಅಲಂಕಾರ ಮಾಡಿ ಸರ್ ಅಂತ ಹೇಳಿ ಪದವಿ ಕೊಡುತ್ತೆ.
ನನಗೆ ತಿಳಿದ ಮಟ್ಟಿಗೆ ಸರ್ ಅಂತ ಮತ್ತೆ ಯಾರಿಗೂ ಕೊಟ್ಟಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಆಗ್ಲಿ ಅಥವಾ ಭಾರತ ಆಗ್ಲಿ. ಸರ್ ಎಂ ವಿಶ್ವೇಶ್ವರಯ್ಯ ನಾವು ಅಂತೀವಿ ಮೊಟ್ಟ ಮೊದಲೇದವರಾಗಿ. ಸೊ ಈ ರೀತಿಯಾಗಿ ಆಡಳಿತದಲ್ಲಿ ದಕ್ಷರಾದ ವಿಶ್ವೇಶ್ವರಯ್ಯನವರು 1912ರಲ್ಲಿ ಮೈಸೂರು ಸಂಸ್ಥಾನದ 7ನೇ ದಿವಾನರಾಗ್ತಾರೆ. ಹೀಗೆ ವಿಶ್ವೇಶ್ವರಯ್ಯನವರು ಶಿಕ್ಷಣ, ತಾಂತ್ರಿಕ ವಿದ್ಯಾಭ್ಯಾಸ, ಕೈಗಾರಿಕಾ ವಿಕಾಸಕ್ಕೆ ಭದ್ರ ಬುನಾದಿ ಹಾಕ್ತಾರೆ. ಇನ್ನೂ ಹಲವಾರು ಇವರು ಸಾಧನೆಗಳಿವೆ. ಅದರಲ್ಲಿ ನಾವು ಕೆಲವನ್ನು ಓದುತ್ತೇನೆ, ಯಾಕಂದ್ರೆ ಒಂದೊಂದು ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ನೀವು 15 ನಿಮಿಷ ಹಿಡಿದು ಅರ್ಧ ಗಂಟೆನೂ ಆಗ್ಬೋದು. ಸೊ ಅವ್ರದ ಸಾಧನೆಗಳನ್ನು ಜಸ್ಟ್ ಪಟ್ಟಿ ಮಾಡಿದ್ದು ಅದನ್ನ ಹೇಳ್ತೀನಿ ನಾನು. ಏನೇನಂದ್ರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಹಾರಾಣಿ ಕಾಲೇಜ್ ಮತ್ತೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಲ್ಲಿ ರೂವಾರಿ ಇವರೇ ಇರ್ತಾರೆ. ಹಾಸ್ಟೆಲ್ ಸೌಲಭ್ಯ, ಮೈಸೂರು ವಿಶ್ವವಿದ್ಯಾಲಯ, ವಿವಿಧ ರೀತಿಯ ಕೈಗಾರಿಕೆಗಳು, ಸಾರ್ವಜನಿಕ ಗ್ರಂಥಾಲಯಗಳು, ಇವೆಲ್ಲ ವಿಶ್ವೇಶ್ವರಯ್ಯನವರ ಸಮಗ್ರ ಕೊಡುಗೆಯಾಗಿವೆ. ಈ ಕನ್ನಡ ಸಾಹಿತ್ಯ ಪರಿಷತ್ನ ನಿರ್ಮಾಣ ಮತ್ತು ಆ ಮೂಲಕ ಕನ್ನಡಿಗರ ಒಕ್ಕೂಟನೂ ಆಗುತ್ತೆ. ಯಾಕಂದ್ರೆ ನಾವು ಕರ್ನಾಟಕ ಅಥವಾ ಮೈಸೂರು ಆಗಿದ್ದು ಆಫ್ಟರ್ ಇಂಡಿಪೆಂಡೆನ್ಸ್, ಹೌದಾನೆ. ಸೊ ಅವಾಗೇ ಅವರಿಗೆ ಕನ್ನಡ ಬಗ್ಗೆ ಅಷ್ಟು ಅಭಿಮಾನ ಇರುತ್ತೆ. ಅದಕ್ಕೆ ಕನ್ನಡ ಅಕಾಡೆಮಿ ಅಥವಾ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ ಅವರು ಸ್ಥಾಪಿಸಿದ್ದಾರೆ. ಇದ್ರ ಮೂಲಕನೇ ಅವರು ಎಷ್ಟೊಂದು ಕನ್ನಡದ ಅಭಿಮಾನಿ ಆಗಿದ್ರು ಕೂಡ ಅಂತ ನಾವು ತಿಳ್ಕೊಬಹುದು.